ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಈಡಿಗ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ನೀಡಬೇಕು ಎಂದು ಆಗ್ರಹಿಸಿ ಜನವರಿ 4ರಂದು ಡಿಸಿ ಕಚೇರಿ ಎದುರು ನಿರಶನ ನಡೆಸಲಾಗುವುದು ಎಂದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪೀಠಾಧಿಪತಿ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜದ ಬೇಡಿಕೆಗಳ ಈಡೇರಿಕೆಯಾಗಿ ನಿರಂತರ ಹೋರಾಟ ಮಾಡುತ್ತಿದ್ದು, ರಾಜ್ಯದ 31 ಜಿಲ್ಲೆಗಳ ಡಿಸಿ ಕಚೇರಿಗಳ ಎದುರು ಒಂದು ದಿನದ ಸಾಂಕೇತಿಕ ನಿರಶನ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ 6 ಜಿಲ್ಲೆ ಮುಗಿದಿದ್ದು, ಜನವರಿ 4ರಂದು ಕಲಬುರಗಿ ಡಿಸಿ ಕಚೇರಿ ಎದುರು ನಿರಶನ ನಡೆಸಲಾಗುವುದು ಎಂದು ಹೇಳಿದರು. ಈಗ ಅದು ರಾಜ್ಯಾದ್ಯಂತ ಆಗಿದ್ದಾವೆ. ಎಲ್ಲ ಭಾಗದಲ್ಲಿಯೂ ಕೂಡ ಹೋರಾಟ ನಡೀತಾ ಇದೆ. ಹಿಂದಿನ ಸರ್ಕಾರ ಬೊಮ್ಮಾಯಿಯವರ ಸರ್ಕಾರ ಇದ್ದ ಸಮಯದಲ್ಲಿ ಹೋರಾಟದ ಭಾಗವಾಗಿ ಕಡೆಯಲ್ಲಿ ನಮಗೆ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು. ಜೊತೆ 25 ಲಕ್ಷ ರೂಪಾಯಿಯನ್ನೇ ಕುಲಶಾಸ್ತ್ರ ಅಧ್ಯಯನಕ್ಕೂ ಕೂಡ ಘೋಷಣೆ ಮಾಡಿದರು. ಆದರೆ ಈ ಸರ್ಕಾರ ಬಂದ ಮೇಲೆ ಮೊದಲನೇ ಮುಖ್ಯಮಂತ್ರಿಗಳ ಬಜೆಟಲ್ಲಿ 7 ನಿಗಮಕ್ಕೆ ಹಣವನ್ನು ಘೋಷಣೆ ಮಾಡಿದರು. ಆದರೆ ನಾರಾಯಣಗುರು ನಿಗಮಕ್ಕೆ ಹಣವನ್ನು ಘೋಷಣೆ ಮಾಡಲಿಲ್ಲ. ಅದರ ಜೊತೆ 25 ಲಕ್ಷವನ್ನು ಉಪಯೋಗಿಸಿಕೊಂಡು ಈಡಿಗ ಸಮುದಾಯವನ್ನೇ ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮದು ನಿರಂತರವಾದ ಬೇಡಿಕೆ. ಆ ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕಂದ್ರೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಆದರೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಬಿಡುಗಡೆ ಆಗಿರತಕ್ಕಂಥ 25 ಲಕ್ಷ ತೆಗೆದುಕೊಂಡು ಮುಂದೆ ಒಂದು ಕಾರ್ಯರೂಪಕ್ಕೆ ಬರುವ ಹಾಗೆ ಕೂಡ ಈ ಸರ್ಕಾರ ಎಲ್ಲೋ ಒಂದು ಕಡೆ ತೋರಿಸ್ತಾ ಇಲ್ಲ ಅಂತಕ್ಕಂಥ ನೋವು ನಮಗಿದ್ದಾವೆ. ಹಾಗಾಗಿ ಈ ಹೋರಾಟಗಳು ಮೊನ್ನೆ ಬೆಂಗಳೂರಲ್ಲಿ ಒಂದು ಸಮಾವೇಶ ಆಯಿತು. ನಮ್ಮ ಈಡಿಗ ಸಂಘದ ಒಂದು ಸಂಘಟನೆ ಒಂದು ಸಮಾವೇಶ ಆಯಿತು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾಗವಹಿಸಿದರು. ಅಲ್ಲಿಯೂ ಕೂಡ ಏನು ಘೋಷಣೆ ಮಾಡಲಿಲ್ಲ. ಹಾಗಾಗಿ ಎಲ್ಲಿಯೂ ಒಂದು ಕಡೆ ಈಡಿಗ ಸಮುದಾಯವನ್ನೇ ನಿರ್ಲಕ್ಷ್ಯ ಮಾಡುವ ಒಂದು ಧೋರಣೆ ಸರ್ಕಾರದ ಭಾಗದಿಂದ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಆತಂಕ ನಮ್ಮಲ್ಲಿ ಇದೆ. ಸರ್ಕಾರವಾಗಿ ವಿರುದ್ಧವಾಗಿ ನಾವೇನು ಮಾತಾಡೋದಿಲ್ಲ. ಯಾಕೆಂದರೆ ಯಾರೋ 7 ತಿಂಗಳಷ್ಟ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸ್ಪಷ್ಟಪಡಿಸಲಿದೆ. ಹಾಗಾಗಿ ಈ ಬೇಡಿಕೆಗೆ ಮತ್ತೊಂದು ಸಲ ಒತ್ತಡ ತರಬೇಕು ಸರ್ಕಾರ ಎಂದು ಹೇಳಿಕೊಂಡು ರಾಜ್ಯದ 31 ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಎದುರುಗಡೆ ಈಗಾಗಲೇ ನಾವು ಒಂದು ದಿನದ ಸಾಂಕೇತಿಕ ಉಪವಾಸವನ್ನೇ ಪ್ರಾರಂಭದ ಕಾರ್ಯಕ್ರಮ ಮಾಡುತ್ತಾ ಇದ್ದೀವಿ. 6 ಜಿಲ್ಲೆ ಮುಗಿಸ್ಕೊಂಡು ಈಗಾಗಲೇ ಕಲಬುರಗಿ ಜಿಲ್ಲೆಗೆ ಆಗಮಿಸಿದ್ದೇವೆ. ಇದೇ ಜನವರಿ 4ನೇ ತಾರೀಕು ಸಮುದಾಯದ ಪ್ರಮುಖರು, ಸಾಮಾನ್ಯರು ಇರುವುದಿಲ್ಲ, ಸಮುದಾಯದ ಪ್ರಮುಖರು, ಸರ್ವ ಪಕ್ಷದಲ್ಲಿರುವ ರಾಜಕೀಯ ನಾಯಕರುಗಳು, ಜಿಲ್ಲಾ ತಾಲೂಕು ಪದಾಧಿಕಾರಿಗಳ ಒಂದು ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಎದುರುಗಡೆ ಮಾಡುವುದಕ್ಕೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಈ ಸರ್ಕಾರದಲ್ಲಿ ಹಿಂದಿನ BJP ಸರ್ಕಾರ ಇದ್ದಾಗ ನಮಗೆ 2 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು. ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹಾಗೂ ಸುನಿಲ್ ಕುಮಾರ್ ಅವರು. ಈ ಸರ್ಕಾರದಲ್ಲಿ ನಮಗೆ ಒಂದೇ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಜೊತೆ ಹಿಂದಿನ ಸರ್ಕಾರ ಏನು ಮಾಡಿದರು, ಹಿಂದಿನ ಸರ್ಕಾರ 3 ನಿಗಮಕ್ಕೆ ಅಧ್ಯಕ್ಷರು ಮಾಡಿದರು. ನಮ್ಮ ಸಮಾಜದಿಂದ MSILಕ್ಕೆ ಅಧ್ಯಕ್ಷರಾಗಿ ಹರ್ತಾಲ್ ಆಲಪ್ಪನವ್ರನ್ನ ಮಾಡಿದರು. ಕಿಯೋನಿಕ್ಸ್ ನಿಗಮಕ್ಕೆ ಅಧ್ಯಕ್ಷರಾಗಿ ಶ್ರೀ ಹರಿಕೃಷ್ಣ ಬಂಡೋಳ ಅವರನ್ನ ಮಾಡಿದರು. ಮಂಗಳೂರು ಅಭಿವೃದ್ಧಿ ನಿಗಮಕ್ಕೆ ಸುದರ್ಶನ್ ಅವರನ್ನ ಮಾಡಿದರು. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಈ ಸರ್ಕಾರಲ್ಲಿಯೂ ಕೂಡ ನಮಗೆ 2 ಮಂತ್ರಿ ಸ್ಥಾನವನ್ನು ಕೊಡಬೇಕಿತ್ತು, ಆದರೆ ಕೊಡಲಿಲ್ಲ. ಆದ್ದರಿಂದ ಎಲ್ಲಿಯೋ ಒಂದು ಕಡೆ ಸರ್ಕಾರ ನಮಗೆ ಸಮುದಾಯದ ನೋವುಗಳನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತಕ್ಕಂಥ ನೋವಿದೆ. ಎಲ್ಲರೂ ಪದೇ ಪದೇ ನಾರಾಯಣ ಗುರುಗಳ ಹೆಸರನ್ನು ಹೇಳುತ್ತಾರೆ, ಸಂತೋಷ. ಆದರೆ ನಾರಾಯಣ ಗುರುಗಳ ಒಂದು ಚಿಂತನೆ ಮತ್ತು ಯೋಜನೆ ಮತ್ತು ಸಾಧನೆಗಳೇನಿದೆಯಲ್ಲ, ಅದಕ್ಕೆ ಅಂಗವಾಗಿ ನಮ್ಮ ಸಮುದಾಯಕ್ಕೆ ಸಿಗುತ್ತಾ ಇಲ್ಲ ಅಂತ ಬಂದಾಗ ನಾವು ಅಂಬೇಡ್ಕರ್ ಅವರ ಕನಸು ಏನಿದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಸಮಬಾಲು ಅಂತ ಬಂದಾಗ ಯಾಕೆ ನಾರಾಯಣ ಗುರು ಸಮಾಜವನ್ನೇ ಆ ಗುರುಗಳ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್, 24x7 ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, COPD ಅಸ್ತಮಾ ಕೇರ್, 24x7 NICU, ನಿನಿಟಾಲ್ ಕೇರ್, ಸುಸಜ್ಜಿತ ICU, ಪ್ರಮುಖ ಆಪರೇಷನ್ ಥಿಯೇಟರ್, 24x7 ಹೈಟೆಕ್ ಪ್ರಯೋಗಾಲಯ, 24x7 ಎಕ್ಸ್ರೇ, 24x7 ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್ ಕಲಬುರಗಿ. ಸಂಪರ್ಕಿಸಿ 6366662523.